ಹಾಯ್ ವಿದ್ಯಾರ್ಥಿಗಳು, ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ ಅಧ್ಯಾಯ 12 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ. ವಿದ್ಯಾರ್ಥಿಗಳು, ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂತ ಚಾಪ್ಟರ್. ಈ ಅಧ್ಯಾಯದಿಂದ ಏನಪ್ಪಾ ಅಂದ್ರೆ ಪ್ರತಿ ಸಲ ಏನಪ್ಪಾ ಅಂದ್ರೆ ಒಂದು ಅಂಕದ ಒಂದು ಸೂತ್ರ ಬಂದೇ ಬರ್ತೈತಿ. ಯಾವುದಾದ್ರೂ ಒಂದು ಆಕೃತಿ ಸೂತ್ರವನ್ನು ಕೇಳ್ತಾನೆ, ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಮತ್ತೇನಪ್ಪಾ ಅಂದ್ರೆ 2 ಅಂಕದಾಗ ಒಂದು ಕೇಳ್ತಾನ, ಮತ್ತೆ ಕೆಲವೊಂದ್ಸಲಿ 5 ಅಂಕಕ್ಕೂ ಕೇಳೋಣ, 4 ಅಂಕಕ್ಕೂ ಏನಪ್ಪಾ ಅಂದ್ರ ಈ ಅಧ್ಯಾಯದಿಂದ ಪ್ರಶ್ನೆಗಳನ್ನ ಕೇಳಕತ್ತಾನ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬೋದು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಏನಪ್ಪಾ ಅಂದ್ರೆ ಇದರಲ್ಲಿ ಕೆಲವು ಅಭ್ಯಾಸಗಳನ್ನ ತೆಗೆದುಹಾಕ್ಯಾನ. ಹಾಗಾದಷ್ಟು ಬಹಳಷ್ಟು ಕಡಿಮೆ ವಿಷಯ ಏನಪ್ಪಾ ಅಂದ್ರ ಈ ವರ್ಷದಲ್ಲಿ ಐತಿ. ಓಕೆ ವಿದ್ಯಾರ್ಥಿಗಳೇ, ಈ ಅಭ್ಯಾಸ ಅರ್ಥ ಆಗ್ಬೇಕಾಗಿತ್ತಂದ್ರ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತ ಘನಾಕೃತಿಗಳ ಚಿತ್ರಗಳು ನಿಮಗೆ ಗೊತ್ತಿರಬೇಕು, ಮತ್ತು ಅವುಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಮೇಲ್ಮೈ ಘನಫಲಗಳನ್ನ ಕಂಡುಹಿಡಿಯೋ ಸೂತ್ರಗಳು ನಿಮ್ಗೆ ಗೊತ್ತಿದ್ರೆ ಮಾತ್ರ ಈ ಅಭ್ಯಾಸ ಬಿಡ್ಸಾಕ್ ಬರ್ತೈತಿ, ಇಲ್ಲ ಯಾಕಂದ್ರೆ ಬರಂಗಿಲ್ಲ. ವಿದ್ಯಾರ್ಥಿ ಹೇಳ್ಬೇಕಾಗಿಪ್ಪ, ಬಹಳಷ್ಟು ಸರಳವಾದಂತ ಅಧ್ಯಾಯ ಇದು ಅಂತ ಹೇಳ್ಬೋದು. ಏನಪ್ಪಾ ಅಂದ್ರೆ ಬರೇ ಸೂತ್ರಗಳಿರ್ತಾವು, ಅಲ್ಲಿ ತ್ರಿಜ್ಯ ಎತ್ತರ ಬರ್ತಾವು, ಅವುಗಳ ಬೆಲೆ ಹಾಕಿದ್ರೆ ಸಾಕು. ಖಾಲಿ ಏನಪ್ಪಾ ಅಂದ್ರ ಸಾಮಾನ್ಯ ಸಂಕ್ಷೇಪಿಸುವುದಿರ್ತೈತಿ, ಮತ್ತೊಂದೇನಿಲ್ಲ. ಇಲ್ಲಿ ಯಾವ ಚಿತ್ರಗಳು ಬರ್ತಾವು, ಮೊದಲನೇದಾಗಿ ಏನಪ್ಪಾ ಅಂದ್ರ ಇಲ್ಲಿ ನಾನು ಸೂತ್ರ ಎಲ್ಲ ಬರ್ದು ನೋಡ್ರಿ. ಅವಕ್ಕ ವರ್ಗ ಘನ, ಅದರ ಪಾರ್ಶ್ವ ಮೇಲ್ಮೈ, ಪೂರ್ಣ ಮೇಲ್ಮೈ ಮತ್ತು ಘನಫಲ, ಇವೆಲ್ಲದ್ರ ಬಗ್ಗೆ ನಿಮ್ಗೆ ಗೊತ್ತಿವೆ. 4a² 6a² a³ ಮತ್ತು ಆಯತ ಘನ ಬರ್ತೈತಿ. ಆಯತ ಘನಕ್ಕೂ ಸೂತ್ರಗಳದಪ್ಪ. ನೀವು ಆಲ್ರೆಡಿ ಏನಪ್ಪಾ ಅಂದ್ರೆ 9ನೇ ತರಗತಿಯಲ್ಲಿ ಕಲ್ತಂತ ಈ ಎಲ್ಲ ಘನಾಕೃತಿಗಳ ಬಗ್ಗೆನೇ ಇಲ್ಲಿ ಅದಾವ. ಇವಿಷ್ಟು ನಿಮ್ಗೆ ಗೊತ್ತಿದ್ವಪ್ಪ ಎಲ್ಲಾ ಸೂತ್ರಗಳ ಬಗ್ಗೆ. ಇಲ್ಲಿ ಘನಾಕೃತಿಗಳು ಮುಖ್ಯವಾಗಿ ಅಂದ್ರ ವರ್ಗಘನ, ಆಯತಘನ, ಸಿಲಿಂಡರ, ಶಂಕು, ಅರ್ಧಗೋಳ ಮತ್ತು ಪೂರ್ಣಗೋಳ ಅಥವಾ ಗೋಳ ಅಂತ ಕರಿತೀವಿ. ಅವೆಲ್ಲಕ್ಕೂ ಏನಪ್ಪಾ ಅಂದ್ರೆ ಪಾರ್ಶ್ವ ಮೇಲ್ಮೈ ಸೂತ್ರ ಬರ್ತೈತಿ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬರ್ತೈತಿ ಮತ್ತು ಘನಫಲ ಬರ್ತೈತಿ. ಈ ಅಭ್ಯಾಸದಾಗ ಒಂದು ಎಕ್ಸರ್ಸೈಸ್ ಏನಪ್ಪಾ ಅಂದ್ರ ಮೇಲ್ಮೈ ವಿಸ್ತೀರ್ಣಕ್ಕೈತಿ, ಇನ್ನೊಂದು ಎಕ್ಸರ್ಸೈಸ್ ಏನಪ್ಪಾ ಅಂದ್ರ ಘನಫಲಕ್ಕೆ ಸಂಬಂಧಪಟ್ಟಂಗೈತಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರ ಒಂದು ಘನಾಕೃತಿ ಇನ್ನೊಂದು ಘನಾಕೃತಿಯನ್ನು ಏನ್ ಮಾಡ್ತೀವಪ್ಪ ಜೋಡಿಸಿರ್ತೀವಿ. ಈ ತರ ನೋಡ್ರಿ, ಇದ್ರ ವಿಸ್ತೀರ್ಣ ಕಂಡುಹಿಡಿಬೇಕಾಗಿ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಮ್ಯಾಲಿಂದ ಯಾವ್ದಪ್ಪ ಅಂದ್ರ ಅರ್ಧಗೋಳ ಅದ, ಈ ಕೆಳಗಿಂದ ಏನಪ್ಪಾ ಅಂದ್ರ ಸಿಲಿಂಡರ್ ಅದನ್ನ ನೋಡ್ರಿ. ಅರ್ಧಗೋಳದ ಬರೀ ಪಕ್ಕದ ಅಟ್ಟೆ ತಗೋತೀವಿ ನಾವು, ಪಾರ್ಶ್ವ ಮೇಲ್ಮೈ ಆಗ್ತೈತಿ. ಈ ಸಿಲಿಂಡರ್ ಕೂಡ ಏನಪ್ಪಾ ಅಂದ್ರ ಮಗ್ಗಲ್ಗಿರ್ತಕ್ಕಂಥ ಒಂದು ಮುಖವನ್ನು ಬಿಟ್ಕಿಂದ ಈ 3 ಮುಖವನ್ನು ಅಟ್ಟೆ ತಗೋತೀವಿ. ಹಾಗೆ ಇದಕ್ಕೂ ಕೂಡ ಏನಪ್ಪಾ ಅಂದ್ರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೊಂಡ್ಬಿಡ್ತೀವಿ, ಮ್ಯಾಲಿನ ಚಪ್ಪಟ್ಟೆ ಒಂದ್ ಬಿಟ್ಟು. ಓಕೆ, ಇದೇ ತರ ಶಂಕು ಅಂದಾಗಪ್ಪ, ಶಂಕು ನೋಡ್ರಿ ಈ ತರ ಬರ್ತಾವ. ಕೆಲವೊಂದ್ಸಲ ಹಿಂಗ್ ಮಾಡಿರ್ತೀವಿ. ಇನ್ನು ಇದಕ್ಕೆ ಏನ್ ಮಾಡಿದಪ್ಪ, ಕೆಲವೊಂದ್ಸಲ ಶಂಕುವನ್ನ ಅರ್ಧಗೋಳದ ಮೇಲೆ ಇಟ್ಟಿರ್ತೀವಿ. ಅಂದ್ರೆ ನೀವು ಇಲ್ಲಿ ಅರ್ಧಗೋಳ ಸೂತ್ರನೂ ಉಪಯೋಗಿಸ್ಬೇಕು, ಅದ್ರ ಜೊತೆಗೆ ಶಂಕುವಿನ ಸೂತ್ರ ಕೂಡ ಬಳಸಬೇಕು. ಈ ನೋಡ್ರಿ ಶಂಕು ಬರೀ ಇದು ಪಕ್ಕದ ಭಾಗ ಅಟ್ಟೆ ಬರೋದ್ರಿಂದ ಪಾರ್ಶ್ವ ಮೇಲ್ಮೈ. ಈ ಅರ್ಧಗೋಳದ ಕೂಡ ಇಲ್ಲಿ ಬರೀ ಪಕ್ಕದ ಅಟ್ಟೆ ತಗೊಳ್ಳೋದ್ರಿಂದ ಚಪ್ಪಟೆ ಹಾಕ ಬರಲ್ಲ. ಹಾಗಾದ್ರೆ ಇದು ಕೂಡ ಏನಪ್ಪಾ ಅಂದ್ರೆ ಪಾರ್ಶ್ವ ಮೇಲ್ಮೈ ಬರ್ತದೆ. ಅಂದ್ರ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇವು ಎರಡು ತಗೊಂಡಾಗ ಏನಾಗ್ತೈತಪ್ಪ ಅಂದ್ರ ಈ ಒಂದು ಘನಾಕೃತಿಯ ಒಂದು ಸೂತ್ರ ಬಂದ್ಬಿಡ್ತೈತಿ. ಶಂಕುಂದ ಏನಪ್ಪಾ ಅಂದ್ರ πr(l) ಪ್ಲಸ್ ಅರ್ಧಗೋಳದ ಏನಪ್ಪಾ ಅಂದ್ರ πr², 2πr². ಇಷ್ಟು ಮಾಡಿದ್ರಪ್ಪ ಅಂದ್ರ ಈ ರೀತಿ ಇರ್ತಕ್ಕಂಥ ಘನದ ಸೂತ್ರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದು ಸೂತ್ರ ಬಂತು. ಈ ತರ ವಿದ್ಯಾರ್ಥಿಗಳಿಗೆ ಅವ್ ಪ್ರಶ್ನೆ ಒಳಗ ಯಾವ್ಯಾವ ಆಕೃತಿಯ ನಾವು ಬರ್ದಿರ್ತಾನ, ನೀವು ಅವುಗಳನ್ನ ಕಲ್ಪಿಸ್ಕೊಂಡು ಒಂದು ಡಯಾಗ್ರಾಮ್ ಹಾಕೊಂಡು ಬಿಡಿಸಿದ್ರೆ ಆದ್ರ ಅದು ನಿಮ್ಗೆ ಈಸಿಯಾಗಿ ಪೂರ್ಣ ಅಂಕಗಳು ಸಿಗ್ತಾವು. ಇಲ್ಲಿ ಪೈನ ಬೆಲೆ ನೋಡ್ರಪ್ಪ ಅಂದ್ರ ಕೆಲವೊಂದ್ಸ 22/7 ನಾವು ಏನು ಕೊಟ್ಟಿಲ್ಲ ಅಂದ್ರೆ 22/7, ಅಕಸ್ಮಾತ್ ಕೊಟ್ಟಿದ್ದ ಅಂದ್ರ 3.14 ಕೊಟ್ಟಿರ್ತಾನ. ಹಾಗಾಗಿ ಯಾವ ತರ ಹೇಳ್ತಾನ ಆ ತರ ಬಳಸ್ಬೇಕು. ಓಕೆ ವಿದ್ಯಾರ್ಥಿಗಳು, ಇವಿಷ್ಟು ನಿಮ್ಗೆ ಗೊತ್ತಿದ್ದಪ್ಪ ಅಂದ್ರ ಈ ಅಧ್ಯಾಯದಾಗ ನಿಮಗೆ ಕಷ್ಟ ಅನ್ನೋದೇ ಇಲ್ಲ, ಈಸಿಯಾಗಿ ನೀವು ಅಂಕಗಳನ್ನ ಪಡ್ಕೋದ್ರಿ. ಕೇವಲ ಸೂತ್ರ ಬರ್ದಾಗ ಕೂಡ, ಸೂತ್ರದ ಬೆಲೆ ಹಾಕಿದಾಗ ಕೂಡ 1 ಅಂಕ ಸಿಕ್ತೈತಿ. ಸೂತ್ರದ ಅರ್ಧ ಮಾರ್ಕ್ಸ, ಬೆಲೆಯನ್ನು ಹಾಕಿದ್ದಕ್ಕ ಅರ್ಧ ಮಾರ್ಕ್ಸ. ಓಕೆ ವಿದ್ಯಾರ್ಥಿಗಳೇ, ಇವಾಗ ಎಕ್ಸರ್ಸೈಸ್ ಬಿಡಿಸೋಣ. ವಿದ್ಯಾರ್ಥಿಗಳೇ, ಇವಾಗ ಅಭ್ಯಾಸ 12.1ರಲ್ಲಿನ ಮುಖ್ಯ ಪ್ರಶ್ನೆ 1. 64 ಸೆಂಟಿಮೀಟರ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿ ಮಾಡಿದೆ. ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ಓಕೆ ವಿದ್ಯಾರ್ಥಿ, ಮೊಟ್ಟ ಮೊದಲದಾಗ ಏನಪ್ಪಾ ಅಂದ್ರೆ ನಾವು ಏನ್ ಕೊಡೋಣ, ಒಂದು ಚಿತ್ರ ಹಾಕೊಳ್ಳೋಣ. ಚಿತ್ರ ಹಾಕೊಂಡ್ರೆ ಈಜಿ ಆಗ್ತದೆ. ಒಂದು 64 ಸೆಂಟಿಮೀಟರ್
ಘನಫಲವನ್ನು ಹೊಂದಿರತಕ್ಕಂಥ ಒಂದು ವರ್ಗ ಘನವನ್ನು ಕೊಟ್ಟಾನ. ಓಕೆ, ನಾನು ಈ ತರ ಒಂದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ, ರಫ್ ಡಯಾಗ್ರಾಮ್ ಹಾಕಾಕತ್ತನಪ್ಪ. ಇದ್ರ ಘನಫಲ ಕೊಟ್ಟಾನ. ಎಷ್ಟಪ್ಪ ಅಂದ್ರ ಘನಫಲ ಕಂಡಿಡಿ ಸೂತ್ರ ಏನಪ್ಪಾ ಅಂದ್ರ ವರ್ಗ ಘನದ ಘನಫಲ ಎ ಕ್ಯೂಬ್ ಬರ್ತದಪ್ಪ, ಎ ಕ್ಯೂಬ್. ಇಲ್ಲಿ ಇದ್ರ ಘನಫಲ ಕೊಟ್ಟಾನ ಎಷ್ಟಪ್ಪ ಅಂದ್ರೆ 64 ಐತಿ. 64 cm ಕ್ಯೂಬ್. ಇಲ್ಲಿ ನೋಡ್ರಿ 64. ಇನ್ನು 64 ಒಂದು ಇದು ಎ ಕ್ಯೂಬ್ ನಮ್ ಕ್ಯೂಬ್ ರೂಪ್ನಾಗ ಇರೋದನ್ನ ಈಗ 64 ನಾ ಏನ್ ಮಾಡ್ತಪ್ಪ ಕ್ಯೂಬ್ ರೂಪ್ನಾಗ ಬರಾಗ ಇದು 4ರ ಘನ ಅದ ನೋಡ್ರಿ. ಘನಫಲ ಘನಮೂಲಗಳನ್ನ ನೆನಪು ಮಾಡಿದ್ರ ಬಾಯಾಟ್ ಮಾಡ್ಕೊಂಡಿದ್ರ ಬಹಳಷ್ಟು ಈಸಿ ಆಗ್ತೈತಿ. ಎ ಕ್ಯೂಬ್ ಎರಡು ಕಡೆ ಕ್ಯೂಬ್ ಅನ್ನು ಬಿಟ್ಬಿಟ್ರಿಪ್ಪ ಅನ್ಪ ಏನ್ ಬಂದ್ಬಿಡ್ತು, ದೇರ್ ಫೋರ್ ಏನ ಬೆಲೆ ಬಂದ್ಬಿಡ್ತು 4 ಸೆಂಟಿಮೀಟರ್. ಇಲ್ಲಿ ಎ ಅನ್ನೋದು ಘನದ ಈ ವರ್ಗ ಘನದ ಪ್ರತಿಯೊಂದು ಬಾಹು. ಇಲ್ಲಿ ವರ್ಗ ಘನದಾಗ ಏನಪ್ಪಾ ಅಂದ್ರೆ ಪ್ರತಿ ಮುಖ ವರ್ಗಾಕಾರ ಇರ್ತೈತಿ, ವರ್ಗದ ರೂಪನಾಗಿರ್ತಿ. 4 ಬಾಹುಗಳು ಸಮ ಇರ್ತಾವು. ನಾವೇನಾದ್ರ ಇಂಥವ್ 2 ವರ್ಗ ಘನಗಳನ್ನ ಸೇರಿಸೋಣ ಅಂದ್ರ ಇದ್ರ ಪಕ್ಕದಾಗ ಇನ್ನ ಒಂದೇನ್ ಮಾಡ್ತಾನಪ್ಪ, ಇದೇ ತರ ಒಂದು ಘನವನ್ನ ಇಟ್ಟಿರ್ತಾನ. ವಿದ್ಯಾರ್ಥಿಗಳೇ, ಇವಾಗ ಒಂದು ಘನ ಎರಡು ಒಂದೇ ತರನಾದ ಏನ್ ಮಾಡಿಪ್ಪ ಅಂದ್ರ ಇಲ್ಲಿ ಘನಗಳನ್ನ ಜೋಡಿಸಿ ಬಿಟ್ಟಿವಿ. ಇದ್ರದ್ದು ಘನಫಲ ಎಷ್ಟಪ್ಪ ಅಂದ್ರ 64 cm ಕ್ಯೂಬ್, ಇದ್ರದ್ದು ಎಷ್ಟಪ್ಪ ಅಂದ್ರ 64 cm ಕ್ಯೂಬ್. ಅಂದ್ರ ಒಂದ್ ಘನದ ಏನ್ ಬಾವು ಕಂಡಿಡಿದಿಲ್ಲ 4 ಬಂದೈತಿ, ಇದ್ರದ್ದು ಎಲ್ಲಾ ಬಾಹುಗಳು ಏನತ್ತಪ್ಪ ಅಂದ್ರ 4 ಇರ್ತಾವ. ಹಾಗಾಗಿ ಇವ್ ಎರಡು ಕೂಡಿಸಿದಾಗ, 2 ವರ್ಗ ಘನಗಳನ್ನ ಕೂಡಿಸಿದಾಗ ಒಂದ್ ಏನಾಗ್ತೈತಪ್ಪ ಅಂದ್ರ ಇದು ಇವಾಗ ಒಂದು ಆಯತ ಘನ ಆಗ್ಬಿಡುತ್ತೆ. ಈ ತರ ನೋಡ್ರಿ, ವರ್ಗ ಘನ ಹೋಗಿ ಅದು ಒಂದು ಆಯತ ಘನ ಆಗ್ಬಿಡ್ತು. ಅಂದ್ರೆ ಇಲ್ಲಿ ಇದ್ರ ಲೆಂತ್ ಎಷ್ಟು ಬರ್ತೈತಪ್ಪ ಅಂದ್ರ 8 ಬಂದ್ಬಿಡುತ್ತೆ. ಯಾಕಪ್ಪ ಇದು 4 ಎರಡು ಸೇರಿ 8 ಆಗ್ಬಿಡ್ತು. ಮತ್ತ ಉದ್ದ ಇದು ಅಗಲ 4, ಎತ್ತರ ಕೂಡ ಎಷ್ಟು ಬಂದ್ರ 4. ಹಾಗಾಗಿ ಇಲ್ಲಿ ನೋಡ್ರಿ ಲೆಂತ್ 8 ಸೆಂಟಿಮೀಟರ್, ಬ್ರೆಡ್ತ್ ಅಗಲ 4 ಸೆಂಟಿಮೀಟರ್, ಎತ್ತರ ಹೈಟ್ ಎಷ್ಟು ಬಂದ್ರ ಅದು 4 ಸೆಂಟಿಮೀಟರ್. ನಮಗ್ ಕೇಳಿರೋದೇನಪ್ಪ ಅಂದ್ರ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಕಂಡಿಡೀರಿ ಅಂತ ಕೇಳೋಣ. ಅಂದ್ರೆ ನಾವೀಗ 2 ವರ್ಗ ಘನಗಳನ್ನು ಜೋಡಿಸಿದಾಗ ಅದು ಆಯತ ಘನ ಆಗ್ಬಿಡ್ತು. ಅದರ ಸೂತ್ರ ಏನಪ್ಪಾ ಅಂದ್ರೆ ಇನ್ನಾಗಿ ನಿಮ್ಗೆ ಹೇಳಿದ್ದೆ. ಇಲ್ಲಿ ನೋಡ್ರಿ, ಇದು ವರ್ಗ ಘನ ಸೂತ್ರ. ಇನ್ನು ಆಯತ ಘನದ ಪೂರ್ಣ ಮೇಲ್ಮೈ ಹೇಳೋಣ. ಮೇಲ್ಮೈ ಅಂದಾಗ ನೀವು ಪೂರ್ಣ ಮೇಲ್ಮೈನೇ ತಗೋಬೇಕು. ಇದನ್ನ 2 × ಬ್ರಾಕೆಟ್ HL LB + BH ಅಂದ್ರ ನೋಡ್ರಿ ವಿಸ್ತೀರ್ಣ A 2 ಹಾಕ್ರಿ, ಇವೆರಡು ಗುಣ ಹಾಕ್ರಿ ನೋಡಿ LB + BH + HL. ಇವು ಹಿಂದ ಮುಂದ ಆದ್ರೂ ಟರ್ಮ್ಸ್ ನಡೀತಾವ. ಈ ತರ LBH ಗುಣಾಕಾರ ಮಾಡ್ಕೊಂಡು ಕೂಡ ನೀವು ಸೂತ್ರ ಬರ್ಕೊಳಕ ಈಸಿ ಆಗ್ತೈತಿ. ಇನ್ನು ಬೆಲೆ ಹಾಕ್ಬಿಟ್ರಪ್ಪ, ಎಲ್ ನ ಬೆಲೆ ಐತಿ 8 ಗುಂಡ್ಲೆ B ನ ಬೆಲೆ ಐತಿ 4 ಮತ್ತು B ನ ಬೆಲೆ BH ಅಂದ್ರೆ B ಗುಂಡ್ಲೆ H 4 ಗುಂಡ್ಲೆ H ಅಂದ್ರ 4. HL H ನ ಬೆಲೆ ಎಷ್ಟಪ್ಪ ಮತ್ತೆ 4 ಅದ, ಎಲ್ ನ ಬೆಲೆ 8 ಅದ. ಓಕೆ, ಫಸ್ಟ್ ಬ್ರಾಕೆಟ್ ಬಿಡಿಸ್ಬೇಕಲ್ಲ. 8 × 4 = 32 ಪ್ಲಸ್ 4 × 4 = 16 ಪ್ಲಸ್ 4 × 8 = 32. ಇನ್ನೆಲ್ಲ ಫಸ್ಟ್ ಬ್ರಾಕೆಟ್ ಕ್ಲಿಯರ್ ಆಗಿ ಬಿಡಿಸ್ರಿ. 2 + 6 8, 8 + 2 10 ಒಂದ್ ಕೈಲ 10ರ ಸ್ಥಾನ 3 1 4 4 3 7 7 ಒಂದ್ ಕೈಲ 8 ಏಟಾಯ್ತು ಅಂದ್ರೆ 80 ಆಯ್ತು ಬ್ರಾಕೆಟ್ನಾಗ. ಇನ್ನು 82 160. ವಿದ್ಯಾರ್ಥಿಗಳು ಇದು ಮೇಲ್ಮೈ ವಿಸ್ತೀರ್ಣ ಇರೋದ್ರಿಂದ ನಾವೇನ್ ಮಾಡ್ತೀವಪ್ಪ ಚದರ್ ಸೆಂಟಿಮೀಟರ್ ಅಂತ ಬರಿತೀವಿ. ಹಾಗೆ ಕೆಳಗೆ ಒಂದು ಲೈನ್ ಬರೆದು ಬಿಡ್ರಿ. ಆಯತ ಘನದ ಮೇಲ್ಮೈ ವಿಸ್ತೀರ್ಣ 160 ಚದರ್ ಸೆಂಟಿಮೀಟರ್ಗಳು. ಇಲ್ಲ ನೀವು cm² ಬರೆದು ಬಿಟ್ರು ನಡೀತೈತಿ. ಇದಿಷ್ಟು ಬಿಡಿಸ್ರಪ್ಪ ಅಂದ್ರೆ ನಿಮಗೆ 2 ಅಂಕ ಕೇಳ್ತಕ್ಕಂಥ ಸುಲಭವಾದ ಪ್ರಶ್ನೆ. ಇಲ್ಲಿ ಈ ಬರೀ ನೀವು ಸೂತ್ರ ಹಾಕಿದ್ದಕ್ಕೆ ಅರ್ಧ ಮಾರ್ಕ್ಸ್, ಈ ಬೆಲೆಯನ್ನು ಬರ್ಕೊಂಡಿದ್ದಕ್ಕ ಅರ್ಧ ಮಾರ್ಕ್ಸ್ ಇರ್ತೈತಿ. ಒಂದ್ ವೇಳೆ ಇಲ್ಲಿ ಕೂಡ 3 ಅಂಕಕ್ಕೂ ಕೂಡ ಕೇಳ್ಬೋದು. ಯಾಕಂದ್ರೆ ಇಲ್ಲಿ ಕಂಡು ಹಿಡಿದಿರಲ್ಲ, ಇದನ್ನ ಕಂಡು ಹಿಡಿಯಾಕ ನಿಮಗೆ ಏನ ಬೆಲೆ ಕಂಡು ಹಿಡಿಯಾಕ 1 ಅಂಕ, ಇದಕ್ಕಿಷ್ಟ ಮತ್ತೆ ಇದಕ್ಕೇನಪ್ಪ ಸಂಕ್ಷೇಪಿಸಿದಕ್ಕ ಅದಕ್ಕೆ 1 ಅಂಕ. ಈ ತರ 3 ಅಂಕಕ್ಕೂ ಇದನ್ನ ಕೇಳಬಹುದು. ವಿದ್ಯಾರ್ಥಿಗಳು ನಾವು ಇವಾಗ ಬಿಡಿಸೋಣ 2ನೇ ಪ್ರಶ್ನೆ. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಅರ್ಧ ಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರ್ ಅನ್ನು ಇರಿಸಿ ಉಂಟಾಗಿದೆ.
ಅರ್ಧಗೋಳದ ವ್ಯಾಸವು 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರವು 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ಓಕೆ ವಿದ್ಯಾರ್ಥಿಗಳೇ, ಬಹಳಷ್ಟು ಸುಲಭವಾದಂಥ ಒಂದು ಪ್ರಶ್ನೆ ಐತಿ. ನೀವು ಹೆಂಗೆ ಹೇಳೋಣ ಆ ಥರ ಪಾತ್ರೆಗಳನ್ನು ಒಂದು ರಫ್ ಡಯಾಗ್ರಾಮ್ ಹಾಕೋರಿ. ಹಾಕೊಂಡ್ರಪ್ಪ ನಿಮ್ಗೆ ಸುಲಭವಾಗಿ ಅರ್ಥ ಆಗ್ತೈತಿ. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಅರ್ಧ ಗೋಳಾಕೃತಿಯ ಮೇಲೆ ಅಂದನಂದ್ರ ಫಸ್ಟ್ ಒಂದು ಅರ್ಧ ಗೋಳ ಚಿತ್ರ ತೆಗಿರಿ. ಇದು ನಮ್ದೊಂದು ಅರ್ಧ ಗೋಳಾಕೃತಿಯ ಮೇಲೆ ಟೊಳ್ಳಾದ ಸಿಲಿಂಡರ್ ಅನ್ನು ಇರಿಸಿದೆ. ಟೊಳ್ಳಾದ ಸಿಲಿಂಡರ್ ಅಂದ್ರೆ ನಿಮ್ಗೆ ಗೊತ್ತೈತಿ, ಈ ತರ ಸಿಲಿಂಡರ್ ಅನ್ನ ಅದ್ರ ಮೇಲೆ ಇರಿಸಿವಪ್ಪ. ಇದೊಂದು ನಮ್ದ ಏನಪ್ಪಾ ಕೆಳಗಿಂದು ಅರ್ಧ ಗೋಳ. ಓಕೆ, ಅರ್ಧ ಗೋಳ ಐತಿ. ಇದ್ರ ಮೇಲಪ್ಪ ಟೊಳ್ಳಾದ ಸಿಲಿಂಡರ್ ಅನ್ನು ಇರಿಸಲಾಗಿದೆ. ಖಾಲಿ ಸಿಲಿಂಡರ್ ಐತಪ್ಪ ಇದ್ರಾಗ. ಈ ತರ ಸಿಲಿಂಡರ್ ಅದ. ಇಲ್ಲಿ ಕೊಟ್ಟಿದ್ರು ಅರ್ಧಗೋಳದ ವ್ಯಾಸ ಅಂದ್ರೆ ಇಲ್ಲಿ ನೋಡ್ರಿಪ್ಪ, ವ್ಯಾಸ ಅಂದ್ರ ಅದ್ರ ಸಂಕೇತ ಬರ್ತೈತಿ ಡಿ. ಎಷ್ಟಪ್ಪ ಅಂದ್ರ 14 ಸೆಂಟಿಮೀಟರ್ ಅದ. ವ್ಯಾಸ ಯಾವಾಗ್ಲೂ ಏನಿರ್ತೈತಪ್ಪ ಅಂದ್ರ ತ್ರಿಜ್ಯದ 2 ಪಟ್ಟು ಇರ್ತೈತಿ. ಇಲ್ಲಿಂದ ಇಲ್ಲಿಗೆ 14 ಸೆಂಟಿಮೀಟರ್. ಅದೇ ತ್ರಿಜ್ಯ ತಗೊಂಡಾಗ ಏನಾಗ್ತೈತಪ್ಪ ಅಂದ್ರ ತ್ರಿಜ್ಯ 6, ಅದು ವ್ಯಾಸದ ಅರ್ಧ ಇರ್ತೈತಿ. ಅಂದ್ರ 14ರ ಅರ್ಧ, 14/2. ನೀವು ಬೇಕಂದ್ರೆ 7 ಬರೀರಿ, ಇಲ್ಲ 14 ಇಟ್ಕೋರಿ. ಇನ್ ನೆಕ್ಸ್ಟ್, ಮತ್ತು ಪಾತ್ರೆಯ ಒಟ್ಟು ಎತ್ತರ, ಇದು ಎರಡು ಸೇರಿ ಒಂದು ಪಾತ್ರೆ ಆಯ್ತು. ಇದ್ರ ಒಟ್ಟು ಎತ್ತರ ನೋಡ್ರಿ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನ ಎಷ್ಟಪ್ಪ ಅಂದ್ರೆ ಎತ್ತರ 13 ಸೆಂಟಿಮೀಟರ್. ಎಷ್ಟದ್ರಿ? 13 ಸೆಂಟಿಮೀಟರ್. ಓಕೆ, ಈ ಪಾತ್ರೆ ಒಳ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ನೋಡ್ರಿ, ಒಳ ಮೇಲ್ಮೈ ಅಂದ್ರೆ ಇಲ್ಲಿದಿಂದ ಇಷ್ಟೆಲ್ಲ ಒಳ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಂದ್ರೆ ಒಳ ಮೇಲ್ಮೈದಾಗ ಏನಾಗ್ತದಪ್ಪ ಅಂದ್ರ ಒಂದು ಸಿಲಿಂಡರ್ ಅದ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ಇದಿಷ್ಟೇ ಬೇಕಾದಕ್ಕೆ. ಮತ್ತು ಇದಿಷ್ಟು ಅರ್ಧಗೋಳದ ಕೂಡ ಏನಪ್ಪಾ ಇದಷ್ಟೇ ಅಂದಾಗ ಅದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ. ಸಿಲಿಂಡರ್ನು ಕೂಡ ಬರೀ ಇದಷ್ಟೇ ಇರೋದ್ರಿಂದ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ. ವಿದ್ಯಾರ್ಥಿಗಳೇ, ಸಿಲಿಂಡರ್ನ ಸೂತ್ರ ಬಳಸಾಗ ಏನ್ ಬರ್ತೈತಪ್ಪ? ಸಿಲಿಂಡರ್ ಸೂತ್ರಾಗ πRh ಬರ್ತೈತಿ. ಹಾಗಾದ್ರೆ ಎಚ್ ಅಂದ್ರೆ ಏನು? ಇವಾಗ ಇದು ಎಷ್ಟಪ್ಪ ಅಂದ್ರೆ ಇದು ಇದರದ ಅರ್ಧಗೋಳದ ತ್ರಿಜ್ಯ ಅದು ಎಷ್ಟಪ್ಪ? 7 ಅದು. ಇಲ್ಲಿದಿಂದ ಇಲ್ಲಿ ತನ ಎಷ್ಟಪ್ಪ ಅಂದ್ರ 7 ಐತಿ. ಇನ್ನಿದ ಸಿಲಿಂಡರ್ನ ಎತ್ತರ ಇಲ್ಲಿ ಕಂಡಿಡಿ ನೋಡ್ರಿ. ಸಿಲಿಂಡರ್ನ ಎತ್ತರ ಎಚ್. ಒಟ್ಟು ಈ ಪಾತ್ರೆ ಎತ್ತರ ಒಳಗ ನಾವು ಕಳಿಬೇಕು. ಪಾತ್ರೆ ಎತ್ತರ ಕ್ಯಾಪಿಟಲ್ ಎಚ್ ಅಂತ ತಗೊಳ್ಳೋನು, ಸಿಲಿಂಡರ್ನ ಎತ್ತರ ಸ್ಮಾಲ್ ಎಚ್. ಹಾಗಾಗಿ 14 ಸೆಂಟಿಮೀಟರ್ ಒಳಗ ಈ 13 ಸೆಂಟಿಮೀಟರ್ ಒಳಗ 13 ಸೆಂಟಿಮೀಟರ್ ಅದ ಪಾತ್ರೆ ಎತ್ತರ. 13 ಸೆಂಟಿಮೀಟರ್ ಒಳಗ ಇದು ನೋಡ್ರಿ, ಇಲ್ಲಿದಿಂದ ರೇಡಿಯಸ್, ಇದು ಗೋಳದ ತ್ರಿಜ್ಯ ಐತಿ, ಅರ್ಧಗೋಳದ್ದು ಕಳೆದು ಬಿಟ್ಬಿಡ್ರಿ. 7 ಸೆಂಟಿಮೀಟರ್, 13 ಆಗಿ 7 ಕಳೆದ್ರ 6 ಸೆಂಟಿಮೀಟರ್ ಬಂದ್ಬಿಡ್ತು. ಇದು ಸಿಲಿಂಡರ್ನ ಎತ್ತರ ಬತ್ತು. ಇನ್ನು ಸಿಲಿಂಡರ್ನ ತ್ರಿಜ್ಯ ಮತ್ತು ಈ ಅರ್ಧಗೋಳ ತ್ರಿಜ್ಯ ಎರಡು ಒಂದೇ ಅದಾವು ನೋಡ್ರಿ. ಎರಡತ್ರ ವ್ಯಾಸ ಒಂದೇ ಐತಿ. ಹಾಗಾಗಿ ಇದರದ್ದು ತ್ರಿಜ್ಯ ಏನ್ ಮಾಡ್ತೀವಿ ನಾವು? 7 ಸೆಂಟಿಮೀಟರ್ನೇ ತಗೋತೀವಿ. ಈಗ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರ ನೋಡ್ರಿ. ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನ್ ಬರ್ತೈತಪ್ಪ ಅಂದ್ರ ಒಂದು ಸಿಲಿಂಡರ್, ಇನ್ನೊಂದು ಅರ್ಧಗೋಳ, ಇವೆರಡು ಸೂತ್ರ ಬಂದ್ಬಿಡ್ತಾವ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇನ್ನ ಒಂದು ಯಾವ್ದಪ್ಪ ಅಂದ್ರ ಯಾವ್ದು? ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಓಕೆ ವಿದ್ಯಾರ್ಥಿ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ ಸೂತ್ರ ಅಲ್ಲ. ನಿಮ್ಗೆಲ್ಲ ಸಿಲಿಂಡರ್ ಸೂತ್ರನ ಹೇಳ್ಬಿಟ್ಟಿದೆ, ಎಲ್ಲಾ ಸೂತ್ರಗಳು. ಸಿಲಿಂಡರ್ದ 2πRh, ಅರ್ಧಗೋಳದ 2πr². ಇವೆರಡು ಸೂತ್ರ ಬರಿಬೇಕು. 2πRh ಪ್ಲಸ್ ಅರ್ಧಗೋಳದು 2πr². ವಿದ್ಯಾರ್ಥಿ ಒಂದು ವಿಷಯ ನೆನಪಿಟ್ಕೋರಿ, ಎರಡು ಥರದ ನಾ ಆರ್ ಯಾಕೆ ಬರ್ದನಂದ್ರ ಎರಡು ಥರ ತ್ರಿಜ್ಯ ಒಂದೇ ಐತಿ. ಹಾಗಾಗಿ ನಾನು ಎರಡು ಥರನ ಆರ್ ಬರ್ಕೊಂಡೆ. ಒಂದು ವೇಳೆ ಒಂದು ತ್ರಿಜ್ಯ ದೊಡ್ಡದು, ಇನ್ನೊಂದು ಬೆಲೆ ಆ ತ್ರಿಜ್ಯ ಸಣ್ಣದಿತ್ತಂದ್ರ ಅಲ್ಲಿ ಸಂಕೇತ ಕೂಡ ನೀವು ಡಿಫ್ರೆಂಟ್ ಆಗಿ ತೋರಿಸ್ಬೇಕು. ಇನ್ನು ಇದು ಬಿಡ್ಸಕ್ ಈಸಿ ಅಲ್ಲ ಅಂದ್ರೆ ಎರಡು ಥರ ಕಾಮನ್ ಏನ ತಗೊಂಡ್ಬಿಟ್ರಿ,
ಟೂ ಪೈ ಎರಡು ಕಡೆ ಐತಿ, ಇಲ್ಲಿ ಆರ್ ಇಲ್ಲಿ ಆರ್ ಸ್ಕ್ವೇರ್ ಇರೋದ್ರಿಂದ ಘಾತಾಂಕ ಕಡಿಮೆ ಇದ್ದು ಕಾಮನ್ ತಗೊಂಡ್ಬಿಟ್ರಿ ನೀವು, ಟೂ ಪೈ ಆರ್ ಕಾಮನ್ ತಗೊಂಡ್ಬಿಟ್ರಿ, ಇಲ್ಲಿ ಎಚ್ ಉಳಿತು, ಇಲ್ಲಿ ಆರ್ ಸ್ಕ್ವೇರ್ ಅರ್ಥ ಆರ್ ಇಂಟು ಆರ್ ಅಂದಂಗ ಒಂದು ಆರ್ ಉಳಿತು, ಟೂ ಪೈ ಆರ್ ಇಂಟು ಬ್ರಕೆಟ್ ಎಚ್ ಪ್ಲಸ್ ಆರ್. ಇಲ್ಲಿ ಬೆಲೆ ಹಾಕ್ರಿ 2, ಪೈನ ಬೆಲೆ 22/7. ಇದು ರೇಡಿಯಸ್ ತ್ರಿಜ್ಯ ಐತಪ್ಪ, ಆರ್ ಬೆಲೆ 7 ಐತಿ. ಸಿಲಿಂಡರ್ನ ಎತ್ತರ ಇದು ಎಚ್ ಅಂದ್ರ ಸಿಲಿಂಡರ್ನ ಎತ್ತರ ಕಂಡು ಹಿಡಿದಿವಲ್ಲ, ಅದು ಎಷ್ಟಪ್ಪ ಅಂದ್ರ 7 ಅದ, ಸಾರಿ 6 ಅದ. ಇಲ್ಲಿ ನೋಡ್ರಿ ಎಚ್ ಕಂಡು ಹಿಡ್ಕೊಂಡಿವಿ 6, ಒಂದೇ ಬೆಲೆ ತಪ್ಪ ಹಾಕಿದ್ರ ನಿಮ್ಮ ಲೆಕ್ಕ ಹೋಗ್ಬಿಡ್ತು. ಮತ್ತೆ ಇಲ್ಲಿ 6 ಅದ, ಅದು ಕೂಡ 7 ಚೇದಾಕ್ಬಿಟ್ರಪ್ಪ, 7 ಒಂದೇ ಹೋಗ್ಬಿಡ್ತು. ಇನ್ನು ಉಳಿದಿದೆಪ್ಪ 22 44, ಮತ್ತು ಇಲ್ಲಿ 6 ಬ್ರಾಕೆಟ್ನಾಗ 6 + 7 13. ಇದನ್ನ ಗುಣಾಕಾರ ಮಾಡ್ರಿ, 13 4 52, 5 ಕೈಲ 13 4 52, 52 + 5 57. ಇದು ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಬಂದ್ಬಿಡ್ತು. ವಿಸ್ತೀರ್ಣ ಐತಿದು, ವಿಸ್ತೀರ್ಣವನ್ನ ಚದರ ಮಾನದಾಗ ಅಳಿತಾರ. ಸೆಂಟಿಮೀಟರ್ ಇದ್ರ ಚದರ್ ಸೆಂಟಿಮೀಟರ್, ಮೀಟರ್ ಇತ್ತಂದ್ರ ಚದರ್ ಮೀಟರ್. ಓಕೆ ವಿದ್ಯಾರ್ಥಿಗಳೇ, ಇವಾಗ ನಮಗ ಉತ್ತರ ಬಂದ್ಬಿಡ್ತು, ಒಂದು ಲೈನ್ದಾಗ ಬರೆದು ಬಿಡ್ರಿ. ದೇರ್ಫೋರ್ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ 572 ಚದರ್ ಸೆಂಟಿಮೀಟರ್. 2 ಅಂಕ ಕೇಳ್ತಕ್ಕಂಥ ಸುಲಭವಾದಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. ನಾವು ಇವಾಗ ಬಿಡಿಸೋಣ 3ನೇ ಪ್ರಶ್ನೆ. ಒಂದು ಆಟಿಕೆಯನ್ನು 3.5 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಅರ್ಧಗೋಳದ ಮೇಲೆ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ತಯಾರಿಸಿದೆ. ಆಟಿಕೆ ಒಟ್ಟು ಎತ್ತರವು 15.5 ಸೆಂಟಿಮೀಟರ್ ಆದರೆ ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳು ಬಹಳಷ್ಟು ಸುಲಭವಾದಂಥ ಪ್ರಶ್ನೆ ಇದು. ಇದು ನಿಮ್ಮ 3 ಅಂಕ ಕೇಳ್ತಕ್ಕಂಥ ಪ್ರಶ್ನೆ. ಇಲ್ಲಿ ಏನು ಕೇಳಪ್ಪ ಅಂದ್ರ, ನಮಗೊಂದು ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಬೇಕಾಗಿತ್ತು. ಆ ಒಂದು ಆಟಿಕೆನ ಯಾವ ಥರ ಮಾಡ್ಯಾರಪ್ಪ ಅಂದ್ರ, ಒಂದು ಅರ್ಧಗೋಳ, ಫಸ್ಟ್ ಆ ಡಯಾಗ್ರಾಮ್ ಹಾಕೋರಿ. ಒಂದು ಅರ್ಧಗೋಳದ ಮೇಲೆ ಒಂದು ಅರ್ಧಗೋಳ ತೆಗೆಯೋಣ. ಇದು ಒಂದು ಅರ್ಧಗೋಳ. ಈ ಅರ್ಧಗೋಳ ಮೇಲಪ್ಪ ಅಂದ್ರ ಇದರ ತ್ರಿಜ್ಯ ಎಷ್ಟೈತೋ ಅಷ್ಟೇ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನ ಕೂಡಿಸ್ಯಾರ. ಒಂದು ಶಂಕು ಕೂಡಿಸ್ರಿ. ಈ ಶಂಕುವಿನ ತ್ರಿಜ್ಯ ಕೂಡ 2 ಒಂದೇ ಅದ, 2 ಅಷ್ಟೇ ಅದ. ಹಾಗಾಗಿ ನಮ್ಗೇನ್ ಹೇಳ್ತಾರ, ಈ ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಿರಿ. ವಿದ್ಯಾರ್ಥಿ, ಈ ಆಟಿಕೆ ಒಳ ಮೇಲ್ಮೈ ವಿಸ್ತೀರ್ಣ ಅಂದಾಗ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಬಂತು ಮತ್ತು ಈ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಯಾಕಂದ್ರೆ 2 ಕೂಡಿಸ್ಬಿಟ್ಟಿರ್ತೀವಿ, ಏನು ಗ್ಯಾಪ್ ಇರಂಗಿಲ್ಲ. ಹಾಗೆ ನಾವು ಮೊಟ್ಟ ಮೊದಲ ಏನು ಮಾಡಬೇಕು ಅಂದ್ರೆ, ಶಂಕುವಿನ ಮೇಲ್ಮೈ ವಿಸ್ತೀರ್ಣ ಕಂಡುಬೇಕಾದ ಸೂತ್ರ ಮತ್ತು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡು ಸೂತ್ರವನ್ನ ಬರ್ಕೋಬೇಕು. ಈಗ ಆಟಿಕೆ ಮೇಲ್ಮೈ ವಿಸ್ತೀರ್ಣ ಅಂದಾಗ ಏನಾಗ್ತದೆ ನೋಡ್ರಿ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ. ಈ ಆಟಿಕೆ ಒಳಗೆ ಏನದಪ್ಪ, ಒಂದು ಶಂಕು ಅದ. ಹಾಗೆ ಶಂಕುವಿಂದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬಳಸ್ತೀವಿ. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಇನ್ನ ಒಂದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಸೂತ್ರ ಬಳಸ್ತೀವಿ. ಈ ಶಂಕುವಿನ ಅರ್ಧಗೋಳ ಸೂತ್ರ ಏನಪ್ಪ ಅಂದ್ರ, ಪಾರ್ಶ್ವ ಮೇಲ್ಮೈದ ಪೈ ಆರ್ ಎಲ್. ಇನ್ನು ಅರ್ಧಗೋಳದ್ದು 2πr² ಅಂತ ಐತಿ. ಹಾಗಾಗಿ ನಮ್ಗೆ ಇಲ್ಲಿ ಈ ಪೈದ ಬೆಲೆ ಅಂದ್ರೆ ಫಿಕ್ಸ್ ಗೊತ್ತದ, ಆರ್ ಅಂದ್ರೆ 2 ತ್ರಿಜ್ಯ ಒಂದೇ ಐತಿ. ಹಾಗಾಗಿ ನಾವೇನ್ ಮಾಡ್ಕೋತೀವಿ, ಫಸ್ಟ್ ಈ ಪ್ರಶ್ನೆ ಓದಿದಾಗ ಶಂಕುವಿನ ತ್ರಿಜ್ಯ ಆಟಿಕೆ ತ್ರಿಜ್ಯ 2 ಸಮಾನ ಐತಿ. ಇದ್ರದ್ದು ಅರ್ಧಗೋಳದು ಅದು ಆರ್ ಬೆಲೆ 3.5 ಸೆಂಟಿಮೀಟರ್. ಇನ್ನು ಅದೇ ಥರ ಏನಪ್ಪ, ಅರ್ಧಗೋಳದ ತ್ರಿಜ್ಯ ಅದು ಕೂಡ 2 ಸಮ ಇರೋದ್ರಿಂದ 2ಕ್ಕೂ ಸಂಕೇತ ಒಂದೇ ತೋತು ನಾನು, ಅದು 3.5 ಸೆಂಟಿಮೀಟರ್ನೇ ಐತಿ. ಇನ್ನು
ನಮಗೆ ಬೇಕಾಗಿರೋದು ಇಲ್ಲಿ ಸೂತ್ರದಾಗೆ ಮಾತೇನಪ್ಪ ಎಲ್ ಐತ್ಲಾ ಎಲ್ನ ಬೆಲೆ ಗೊತ್ತಿಲ್ಲ. ನಮಗೆ ಇನ್ನೇನು ಕೊಟ್ಟಾನಪ್ಪ ಅಂದ್ರೆ ಆಟಿಕೆ ಎತ್ತರವನ್ನು ಕೊಟ್ಟಾನ. ಆಟಿಕೆ ಎತ್ತರ ನೋಡ್ರಿ ಈ ಪಾಯಿಂಟ್ದಿಂದ ಎಕ್ಸಾಕ್ಟ್ ಆಗಿ ಈ ಪಾಯಿಂಟ್ವರೆಗೆ ಎಷ್ಟಪ್ಪ ಅಂದ್ರೆ ಅದು 15.5 ಸೆಂಟಿಮೀಟರ್ ಐತಿ. ಆದ್ರೆ ನಮಗೆ ಎಲ್ ಅಂದ್ರೆ ಇದು ಓರೆ ಎತ್ತರ ತಗೋತೀವಿ ನಾವು. ಇದ್ರ ನೋಡಿ ತ್ರಿಜ್ಯ ಇದು R, ಇಲ್ಲಿ ಕೂಡ ತಗೋಬಹುದು ತ್ರಿಜ್ಯ R. ಆದ್ರೆ ನಮಗೆ ಇದ್ರದ ಎಲ್ ಕಂಡಿಡ್ಬೇಕಂದ್ರಪ್ಪ ಅಂದ್ರೆ ನಮ್ಗೆ ಸೂತ್ರ ಒಂದು ಗೊತ್ತದ, ಎಲ್ಲ HR ಸಂಬಂಧಪಟ್ಟಂಗ. ಇನ್ನು ನಮ್ಮ ನೇರ ಇದು ಎಲ್ ಅಂತೂ ಡೈರೆಕ್ಟ್ ಸಿಗಂಗಿಲ್ಲ, ಆದ್ರೆ ನಮ್ಗೆ ಇದು H ಸಿಗ್ತೈತಿ. H ಅನ್ನು ಹೆಂಗೆ ಕಂಡಿಡ್ಬೋದಪ್ಪ ಅಂದ್ರೆ ಶಂಕುವಿನ ಎತ್ತರ. ಶಂಕುವಿನ ಎತ್ತರ ಹೆಂಗೆ ಸಿಗ್ತದೆ ನೋಡ್ರಿ, ಆಟಿಕೆ ಎತ್ತರ ಕೊಟ್ಟ ನಾವ. ಈ ಆಟಿಕೆಯ ಎತ್ತರದಾಗ ನಾವ್ ಏನ್ ಮಾಡೋನು, ಇದಿಷ್ಟು ಕಳೆದು ಬಿಡೋಣ. ಈ ಅರ್ಧ ಗೋಳ ತ್ರಿಜ್ಯ ಅಂದ್ರೆ ಇದ್ರ ಮ್ಯಾಲೆ ನಾವು ಇಟ್ಟಿವಂದ್ರ ಗೋಳದ ತ್ರಿಜ್ಯ, ಅರ್ಧ ಗೋಳದ ತ್ರಿಜ್ಯ ಕಳೆದು ಬಿಟ್ರಿಪ್ಪ ಅಂದ್ರ ಇಷ್ಟು ನಿಮ್ಗೆ ಈ ಪಾಯಿಂಟ್ದಿಂದ ಇಲ್ಲಿ ತನಕ ಶಂಕುವಿನ ಎತ್ತರ ಸಿಕ್ಬಿಡ್ತದೆ. ಆಟಿಕೆ ಎತ್ತರ 15.5 ಸೆಂಟಿಮೀಟರ್ ಮೈನಸ್ ಈ ಅರ್ಧ ಗೋಳದ ತ್ರಿಜ್ಯ ಏನಪ್ಪ ಅಂದ್ರ 3.5 ಸೆಂಟಿಮೀಟರ್ ಅದು. ಈ 15.5ರಾಗ 3.5 ಕಳೆದ್ರಪ್ಪ ಅಂದ್ರೆ ಎಷ್ಟು ಉಳಿತು, ಎಕ್ಸಾಕ್ಟ್ ಆಗಿ 12 ಸೆಂಟಿಮೀಟರ್. ಇದು ಶಂಕುವಿನ ಎತ್ತರ ಆಗಿಬಿಡ್ತು. ವಿದ್ಯಾರ್ಥಿಗಳೇ, ನಮ್ಗ ವಿಸ್ತೀರ್ಣ ಕಂಡುಹಿಡಿಯುವಾಗ ಶಂಕುವಿನ ಎತ್ತರ ಬೇಕಾಗಂಗಿಲ್ಲ, ಪೈಯಾರ್ ಎಲ್ ಐತೆ ಅದ್ರ ಓರೆ ಎತ್ತರ ಕಂಡುಹಿಡಿಯಾಕ ಎಲ್ ಬೇಕು. ಹಾಗಾದ್ರೆ ಎಲ್ಲನ್ನ ನಾವು ಅದಕ್ಕೆ ಮುಂಚೆ ಕಂಡುಹಿಡಿಬೇಕು. ಒಂದು ಸೂತ್ರ ಬರ್ತೈತಪ್ಪ ಇಲ್ಲಿ. ಏನಪ್ಪ ಸೂತ್ರ ಅಂದ್ರೆ ಈ ಇದೊಂದು ಲಂಬಕೋನ ತ್ರಿಭುಜ ಆಗ್ಬಿಡ್ತೀರಿ. H ಯಾಕಪ್ಪ ಅಂದ್ರೆ ಎತ್ತರ ಐತಿ, ಎತ್ತರ ಯಾವಾಗ ನೇರವಾಗಿರ್ತೈತಿ. ಆಗ ಪೈಥಾಗೋರಸ್ ಪ್ರಮೇಯ ಉಪಯೋಗಿಸೋಣ. ವಿಕರ್ಣದ ವರ್ಗ ಇಚ್ಕೊಂಡು ಉಳಿದಾಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಯಾಕೆಂದ. ಹಾಗಾಗಿ ಈ ಎಲ್ ಇಜ್ಕೊಲ್ಟು ಸೂತ್ರ ಏನಪ್ಪ ಅಂದ್ರೆ ಇದು ನೆನಪಿಟ್ಕೋರಿ, ಶಂಕುವಿನ ಓರೆ ಎತ್ತರ ಕಂಡುಹಿಡಿಯಕ್ಕೆ ಸೂತ್ರ ಎಲ್ ಇಜ್ಕೊಲ್ಟು ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಇಲ್ಲಿ ಎಲ್ನ ಬೆಲೆ ಕಂಡುಹಿಡಿಬೇಕಾಗಿದ್ದನ ಆರ್ನ ಬೆಲೆ ಎಷ್ಟು 3.5 ಮ್ಯಾಲ್ ಸ್ಕ್ವೇರ್ H ಸ್ಕ್ವೇರ್ ಬರೀರಿ ಪ್ಲಸ್ H ಅಂದ್ರೆ ಇನ್ನ ಕಂಡುಹಿಡಿದು 12 ಸ್ಕ್ವೇರ್. ಇವಾಗ 35 ಕೊನೆಗೆ 5 ಬರ್ದಾಗ ವರ್ಕ್ ಕಂಡುಹಿಡಿದಾಗ ಈಸಿಯಾಗಿ ನಿಮ್ಗೆ ಗೊತ್ತದೆ. 5 25 ಬರಿತೀವಿ, 3 ಮುಂದಿನ ಸಂಖ್ಯೆ 4 3 4 12 ಬರ್ಕೋತೀವಿ. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದ್ರೆ ವರ್ಗದಾಗ 2 ಸ್ಥಾನ ಬಿಟ್ಟು ಪಾಯಿಂಟ್ ಇಡಬೇಕು. 3.5 ವರ್ಗ 12.25 ಪ್ಲಸ್ 12 ವರ್ಗ 144. ಇವಾಗ ನಾವು 2 ಕೂಡಿಸಿದಾಗ ಎಷ್ಟು ಬಂದ್ಬಿಡ್ತು ನವಾಗ 4 ಪ್ಲಸ್ 2 6. ಇದು 0.25 ಹಂಗೆ ಬರೋದು ಬಿಡ್ರಿ. 6 ಇದನ್ನ 1 4 5 156.25 ಬಂದ್ಬಿಡ್ತು. ನಮಗೆ ಇದ್ರದ ವರ್ಗಮೂಲ ಬೇಕಾಗಿದೆ. ಇದಾದ್ರೆ ಈ ತರ ವರ್ಗಮೂಲವನ್ನು ಕಂಡುಹಿಡಿಯಬೇಕು ನಿಮಗೆ ಬರಬೇಕು. ಯಾಕಂದ್ರೆ ನಿಮ್ಮ ಎಕ್ಸಾಮ್ದಾಗ ನಿಮ್ಮ ಹತ್ರ ಕ್ಯಾಲ್ಕುಲೇಟರ್ ಇರಂಗಿಲ್ಲ. ಹಾಗಾಗಿ ನೀವು ನೋಡ್ರಿ ಪೂರ್ಣ ಅಪವರ್ತನ ವಿಧಾನದಿಂದ ಪೂರ್ಣ ವರ್ಗ ಸಂಖ್ಯೆ ಇತ್ತಂದ್ರೆ ನೇರವಾಗಿ ಬರುತ್ತೆ. ಪೂರ್ಣ ವರ್ಗ ಸಂಖ್ಯೆ ಇಲ್ಲ ಅಂದ್ರಪ್ಪ ನೀವು 8ನೇ ಕ್ಲಾಸಲ್ಲಿ ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯೋದನ್ನ ಕಲ್ತೀರಿ. ಇಲ್ಲಾಂದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಇಲ್ಲಿ 156.25. ಮೊದಲು ನಾವೇನು ಮಾಡ್ತೀವಿ, ಪೂರ್ಣಾಂಕ ಒಳಗೆ 2 ಸ್ಥಾನವನ್ನ ಬರ್ಕೊಂಡ್ಬಿಡ್ತೀವಿ. ಕೊನೆಗೆ 1 ಸ್ಥಾನ ಉಳಿದ್ರೆ ನಡೀತೀವಿ. ಇದಕ್ಕೆ ಸಮೀಪ ಅಂತ ವರ್ಗ ಸಂಖ್ಯೆ 1 1 1 1 ಕೊಡಿದ್ರೆ 0 ಮತ್ತು ಈ 1 ಇದ್ರ ಕೆಳಗಿಟ್ಟು ಕೂಡಿಸ್ಬೇಕು. 1 ಕೂಡಿಸ್ರಿ 2 ಆಯಿತು. ಇನ್ನು ಮುಂದಿನ 2 ಸ್ಥಾನವನ್ನು ನಾವು ತಗೋಬೇಕು. ಆಯ್ತು, ಇಲ್ಲಿ ಒಂದು ಸಂಖ್ಯೆ ಇಡಬೇಕು ಮತ್ತು ಅದೇ ಸಂಖ್ಯೆನ ಇಲ್ಲಿ ಇಡಬೇಕು. ಇದಕ್ಕೆ ಸಮೀಪವಾದಂಥ ಗುಣಲಬ್ಧ ಬರುವಂಗೆ ನಾವು ಆ ಸಂಖ್ಯೆನ ತಗೋಬೇಕು. ನಾನು ಇವಾಗ ಇಲ್ಲಿ 2 ಇಡ್ತು ನೋಡ್ರಿ. ಯಾಕೆ 156 ಸಮೀಪವಾದಂಥ ವರ್ಗ ಸಂಖ್ಯೆ ಏನಪ್ಪ ಅಂದ್ರೆ 144. 12 ಒಂದು ಅಂದಾಜು ಗೊತ್ತಾಗತ್ತೆ ನಮಗೆ. 2 2 ಈ 2 2 ಗುಣಿಸ್ಬೇಕು. 2 2 4 2 2 4 6 4 ಕಳೀರಿ 2 ಉಳಿತು. 5 4 ಕಳೀರಿ 1 ಉಳಿತು. ಇನ್ನು ಮುಂದೆ ಇಲ್ಲಿ ಪಾಯಿಂಟ್ ಅದ ನೋಡ್ರಿ. ಹಾಗಾಗಿ ಇಲ್ಲಿ ಪಾಯಿಂಟ್ ಇರುವುದರಿಂದ ಇಲ್ಲಿ ಮತ್ತೆ ಪಾಯಿಂಟ್ ಕೊಡಬೇಕು. ಮತ್ತೆ 2 ಸಂಖ್ಯೆಯನ್ನು ತಗೋಬೇಕು. ನೀವು ಕೇಳೋದು ಇದೊಂದು ನೆನಪಿಟ್ಕೋರಿ, 2 ಸಂಖ್ಯೆಯನ್ನು ತಗೊಂಡಿವಿ. ಇನ್ನು ಮತ್ತೆ ಇಲ್ಲಿ ಯಾವ್ದು ಇಟ್ಟಿದ್ರಪ್ಪ ಕೊನೆಯದಾಗಿ ಆ ಸಂಖ್ಯೆಯನ್ನು ಮತ್ತೆ ಇಟ್ಟು ಕೂಡಿಸ್ಬೇಕು. 2 2 ಕೂಡಿಸ್ರಿ 4 ಆಯಿತು. ಈ 2 ಹಾಗೆ ತಗೋರಿ. ಇನ್ನು ಮತ್ತೆ ಇಲ್ಲಿ ಒಂದು ಸಂಖ್ಯೆ ಇಡಬೇಕು, ಇಲ್ಲಿ ಒಂದು ಸಂಖ್ಯೆನ ಬರಿಬೇಕು. ಸಂಖ್ಯೆನ ಬರೆದಾಗ ಇದಕ್ಕೆ ಸಮೀಪವಾದಂಥದ್ದು ಬರಬೇಕದು. ನಾನಿವಾಗ ಇಲ್ಲಿ ಕೊನೆಗೆ 5 ಇತ್ತು ಅಂದ್ರೆ
ಕೊನೆಗೆ 5 ಹೊಂದಿರತಕ್ಕಂಥ ವರ್ಗ ಸಂಖ್ಯೆ ಯಾವ್ದಪ್ಪ ಅಂದ್ರೆ ವರ್ಗಮೂಲದಲ್ಲಿ ವರ್ಗದಾಗ 5 ಇರಬೇಕಂದ್ರೆ ವರ್ಗಮೂಲದಾಗ 5 ಇರಬೇಕು. ಹಾಗಾಗಿ ಪೂರ್ಣ ವರ್ಗ ಇತ್ತಂದ್ರೆ 5 ತಗೊಂಡೆ, ಇಲ್ಲಿ 5 5 25, 2 ಕೈಲ ನೆನಪಿಟ್ಕೋರಿ. 5 4 20, 20 + 2 22, ಮತ್ತೆ 2 ಕೈಲ 5 2 10, 10 + 2 12. ಕರೆಕ್ಟಾಗಿ ಅದೇ ಬಂದ್ಬಿಡ್ತು ಅದು ಮುಗಿದ್ಬಿಡ್ತು ನಮ್ದು. ಇವೆಲ್ಲ 0 0 0 ಬಂದ್ಬಿಟ್ಟು ಕಳೆದಾಗ ಎಷ್ಟು ಬಂದು ನೋಡ್ರಿ, ಇಲ್ಲಿ 12.5 ನಮ್ದು ಉತ್ತರ ಬಂದ್ಬಿಡ್ತು. ನಮ್ಗೆ ಇವಾಗ ಎಲ್ನ ಬೆಲೆ ನೋಡ್ರಿ 12.5 ಬಂದ್ಬಿಡ್ತು. ನಾವಿವಾಗ ಎಲ್ನ ಬೆಲೆನ ಬರ್ಕೊಳ್ಳೋಣ. L = 12.5. ಇವಾಗ ಆಟಿಕೆ ಮೇಲ್ಮೈ ವಿಸ್ತೀರ್ಣ ಈಗ ಸುಲಭ ಕಂಡುಬಿಡು. ಶಂಕುವಿನ ಪಾರ್ಶ್ವ ಮೇಲ್ಮೈ ಸೂತ್ರ ಏನಪ್ಪಾ ಅಂದ್ರೆ πr_l ಮತ್ತು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ವಿದ್ಯಾರ್ಥಿಗೆ ಆಲ್ರೆಡಿ ನಮ್ಗೆ ಏನು ಗೊತ್ತೈತಪ್ಪ ಅಂದ್ರೆ ಇಲ್ಲಿ r ಎರಡರ ಬೆಲೆ ಸೇಮ್ ಇರೋದ್ರಿಂದ ಸಂಖ್ಯೆದನು ಸೇಮ್ ಬರ್ಕೊಂಡೇನು. ಪೈ ಕಾಮನ್ ತಗೊಂಡ್ಬಿಡೋಣ, ಮತ್ತೆ r 2 ಆಗೈತಿ, r ಕಾಮನ್ ತಗೊಳ್ಳೋಣ. ಇಲ್ಲಿ ಉಳಿದಿದ್ದು L ಮತ್ತು ಈಚೆ ಕಡೆ ಉಳಿದಿದ್ದು 2 ಮತ್ತು ಇಲ್ಲಿ r² ಐತಿ. r × r ಅಂದಾಗ ಏನೋ ಒಂದು r ಉಳಿತು. ಇವಾಗ ಬೆಲೆ ಹಾಕ್ಬಿಟ್ರಿ. ಪೈನ ಬೆಲೆ 22/7, 3r ನ ಬೆಲೆ 3.5, L ನ ಬೆಲೆ ಇನ್ನು ಜಸ್ಟ್ ಕಂಡಿದ್ದೀವಿ 12.5 ಪ್ಲಸ್ 2 ಆಸ್ ಇಟ್ ಈಸ್ ಇಂಟು r ಮತ್ತೆ 3.5. ಓಕೆ ವಿದ್ಯಾರ್ಥಿಗಳು, ಇವಾಗ 3.5 1 3.5 2 ನೋಡ್ರಿ 3.5 7 ಬಂದಾಗ ನೀವು ಇದೇ ಥರನೇ ಹಾಕ್ರಿ, ಈಸಿ ಆಗಿ ಹೋಗ್ತದೆ. 3.5 1 3.5 2 7 ಆಗಿಬಿಡುತ್ತೆ. 2 1 2 2 1 2 1 ಉಳಿದು ಎಷ್ಟು ಅಂದ್ರೆ 11 ಉಳಿತು ಬ್ರೆಕೆಟ್ ಹೊರಗೆ. ಇನ್ನು ಬ್ರೆಕೆಟ್ ಒಳಗೆ ನೋಡ್ರಿ ಇವು 2 ಗುಣಿಸ್ತೀರಿ. ಫಸ್ಟ್ 3.5 2 ಆಗ್ತೈತಪ್ಪ ಅಂದ್ರೆ ಅದು 7 ಆಗ್ತೈತಿ. ಈ 7ನ್ನ ಈ 12 ಪೂರ್ಣಾಂಗದಾಗ ಕೊಡಿಸಿ 12 + 7 ಬಂದ್ಬಿಡ್ತು. ಎಷ್ಟಪ್ಪ ಅಂದ್ರೆ 12 + 7 19, 19.5. ಇವೆರಡು ಫಸ್ಟ್ ಗುಣಾಕಾರ ಮಾಡಿ ಆಮೇಲೆ ಇದಾಗ ಕೊಡ್ಸಿ ನಾನು. ಇನ್ನು 11ರಲ್ಲಿ ಗುಣಿಸ್ಬೇಕಲ್ಲ. 11 5 55, 5 ಕೈಲ 11 9 99, 99ರಾಗ 5 ಕೊಡ್ಸಿದ್ರ 104 ಆಯ್ತು. ಬರೀ 4 ಲೀಟ್ರಿ 10 ಕೈಲ ಬರ್ತೀವಾಗ. 11 1 11, 11 + 10 ಅದ 21 ಆಗ್ಬಿಡ್ತು. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊನೆಯದಾಗಿ ಒಂದು ಸ್ಥಾನ. ಇದು ನಮ್ದು ಇಷ್ಟ ಏನಪ್ಪ ಅಂದ್ರೆ ಆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಬಂದ್ಬಿಡ್ತು. ದೇರ್ಫೋರ್ ಕೇಳಬಾರ್ದು ಬಿಡಪ್ಪ, ಆಟಿಕೆಯ ಮೇಲ್ಮೈ ವಿಸ್ತೀರ್ಣ ಎರಡು 214.5 ಚದರ ಸೆಂಟಿಮೀಟರ್, 214.5 ಚದರ ಸೆಂಟಿಮೀಟರ್ಗಳು. ಓಕೆ ವಿದ್ಯಾರ್ಥಿಗಳು, ನೀವು ಇಷ್ಟು ಮಾಡಿದ್ರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ನಿಮಗೆ 3 ಅಂಕಗಳು ಸಿಗ್ತಾವು. ವಿದ್ಯಾರ್ಥಿಗಳು, ಇವಾಗ ನಾವು ಬಿಡಿಸೋಣ 4ನೇ ಪ್ರಶ್ನೆ. ಅಂಚಿನ ಉದ್ದ 7 ಸೆಂಟಿಮೀಟರ್ ಇರುವ ಒಂದು ವರ್ಗ ಘನಾಕೃತಿಯ ಮೇಲೆ ಅರ್ಧಗೋಳವನ್ನು ಇರಿಸಿದೆ. ಈ ಅರ್ಧಗೋಳದ ಗರಿಷ್ಠ ವ್ಯಾಸವನ್ನು ಕಂಡು ಹಿಡಿಯಿರಿ. ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ 2 ಪ್ರಶ್ನೆಗಳದಾವು. ಮೊಟ್ಟ ಮೊದಲ ನೀವು ಅದಕ್ಕೆ ತಕ್ಕಂತ ಒಂದು ಡಯಾಗ್ರಾಮ್ ಅನ್ನು ಹಾಕ್ರಿ. ನಿಮಗೆ ಏನಾಗ್ತದಪ್ಪ ಅಂದ್ರೆ ಒಂದು ಈಸಿಯಾಗಿ ಅರ್ಥ ಆಗ್ತದೆ ಪ್ರಶ್ನೆ. ವಿದ್ಯಾರ್ಥಿಗಳು, ಮೊಟ್ಟ ಮೊದಲಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ಡಯಾಗ್ರಾಮ್ ಹಾಕಬೇಕು. ಒಂದು ವರ್ಗ ಘನ ಐತಿ, ಹಾಗೆ ಒಂದು ವರ್ಗ ಘನ ಚಿತ್ರ ಹಾಕ್ರಿ. ಈಸಿಯಾಗಿ ಅರ್ಥ ಆಗ್ತದೆ ನಿಮಗೆ. ನೀವು ಡಯಾಗ್ರಾಮ್ ಹಾಕ್ಲಾರ್ದನ್ನು ಕೂಡ ಬಿಡಿಸ್ಬೋದು. ಒಂದು ವರ್ಗ ಘನ, ಈ ಒಂದು ವರ್ಗ ಘನದ ಆಕೃತಿ ಮೇಲೆ ಏನಪ್ಪಾ ಅಂದ್ರೆ ಅರ್ಧಗೋಳವನ್ನು ಇರಿಸಲಾಗಿದೆ. ಒಂದು ಅರ್ಧಗೋಳಾಕೃತಿ ಈ ತರಪ್ಪ ಇರಿಸಿರ್ತಕ್ಕೋರಿ. ಈ ನಮಗೇನು ಕೇಳೋಣ, ಇಲ್ಲಿ 2 ಪ್ರಶ್ನೆ. ಈ ಅರ್ಧಗೋಳದ ಅಂಚಿನ ಉದ್ದ ಕೊಟ್ಟಣ ನಮಗೆ, ಅಂದ್ರೆ ಇದು ಕೊಟ್ಟಣ 7 ಸೆಂಟಿಮೀಟರ್. ಅಂದ್ರೆ ಈ ಅಂಚಿನ ಉದ್ದ ವರ್ಗ ಘನಾಕೃತಿ ಅಂದ್ರೆ ವರ್ಗದ 4 ಭಾಗಗಳು ಸಮ ಇರ್ತದೆ, ನಿಮ್ಗೆ ಗೊತ್ತೈತಿ. ಇಲ್ಲಿ 1ನೇ ಪ್ರಶ್ನೆ ಏನಪ್ಪಾ ಅಂದ್ರ
ಈ ಅರ್ಧಗೋಳದ ವ್ಯಾಸ ಗರಿಷ್ಠ ವ್ಯಾಸ ಎಷ್ಟಿರ್ತೈತಿ? ಹಾಗಾಗಿ ಏನಾಗ್ತಪ್ಪ ಅಂದ್ರ ಈ ಅರ್ಧಗೋಳದ ಗರಿಷ್ಠ ವ್ಯಾಸ ಅಂದ್ರ ಈ ವರ್ಗ ಘನಾಕೃತಿಯ ಅಂಚಿಗೆ ಸಮ ಇರ್ತೈತಿ. ಅರ್ಧಗೋಳದ ಗರಿಷ್ಠ ವ್ಯಾಸ ಈಕ್ವಲ್ ಟು ಅಂಚಿನ ಉದ್ದ ವರ್ಗ ಘನಾಕೃತಿಯ ಅಂಚಿನ ಉದ್ದ. ಅಂದ್ರೆ ವಿದ್ಯಾರ್ಥಿಗಳು ನಾವು ಕರೆಕ್ಟ್ ಆಗಿದ್ರ ಮೇಲೆ ಇರಿಸಿದಾಗ ಈ ಅರ್ಧಗೋಳದ್ದು ವ್ಯಾಸ ಏನಿರ್ತೈತಿ ಅಂದ್ರೆ ಈ ಅಂಚಿಗೆ ಸಮ ಇರ್ತೈತಿ. ಹಾಗಾಗಿ ನಮಗೆ ಗೊತ್ತಿದ್ದೇನಪ್ಪ ಅಂದ್ರ ಈ ಘನಾಕೃತಿ ಅಂಚಿನ ಉದ್ದ ಎಷ್ಟೈತಿ? 7 ಐತಿ. ಹಾಗಾಗಿ 1ನೇ ಪ್ರಶ್ನೆಗೆ ಉತ್ತರ ಸಿಕ್ತು. ಇನ್ನು 2ನೇ ಪ್ರಶ್ನೆ ನೋಡ್ರಿ. 2ನೇ ಪ್ರಶ್ನೆ ಏನೈತಪ್ಪ ಅಂದ್ರೆ ಇಲ್ಲಿ ಈ ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ. ವಿದ್ಯಾರ್ಥಿಗಳೇ, ಇಲ್ಲಿ ಪೂರ್ಣ ಇದ್ರಾಗ ಏನಪ್ಪಾ ಅಂದ್ರೆ 2 ಘನಾಕೃತಿ ಅದ. ಒಂದು ಅರ್ಧಗೋಳದ ಘನ, ಒಂದು ವರ್ಗ ಘನದ ವಿಸ್ತೀರ್ಣ. ಇಲ್ಲಿ ಬರೆಯುವಾಗ ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಬರ್ರಿ. ಒಂದೇನಪ್ಪ ಅಂದ್ರೆ ಮೊದಲಾಗಿ ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ. ಒಂದು ಪ್ಲಸ್ ಇನ್ನೊಂದು ಯಾವಪ್ಪ ಅಂದ್ರ ಒಂದು ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ನಾನು ಪಾರ್ಶ್ವ ಮೇಲ್ಮೈ ತಗೋತೀನಿ ಅಷ್ಟೇ. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇಷ್ಟೇ ಬರ್ಕೊಂಡು. ಮತ್ತೆ ಇಲ್ಲಿ ಏನು ಮಾಡ್ಬೇಕಪ್ಪ, ಒಂದು ಮೈನಸ್ ಮಾಡ್ಬೇಕಾಗಿತ್ತು ನಾವು. ಇಲ್ಲಿ ನಾವು ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ತಗೊಂಡಿರ್ತೀವಿ. ಅಂದ್ರೆ ಇದು ಒಂದು ಮುಖದ ಮೇಲೆ ನಾವು ಏನ್ ಇಟ್ಟಿರ್ತೀವಪ್ಪ ಅಂದ್ರ ಈ ತರ ಒಂದು ಅರ್ಧಗೋಳವನ್ನ ಇರಿಸಿರ್ತೀವಿ. ಆದ್ರೆ ಈ ಅರ್ಧಗೋಳದ ಏನಪ್ಪಾ ಅಂದ್ರ ಪಾದ ಮಾತ್ರ ಇಟ್ಟಿರ್ತೀವಿ. ಅದೇನಪ್ಪಾ, ಇದು ಅರ್ಧಗೋಳದ ಪಾದ ಒಂದು ವರ್ಗ ರೂಪನಾಗ ಇರಂಗಿಲ್ಲ, ಒಂದು ವೃತ್ತಾಕಾರದಾಗಿರ್ತೈತಿ ಈ ತರ. ಹಾಗಾಗಿ ಅಲ್ಲೆಲ್ಲೇ ಏನಪ್ಪಾ ಅಂದ್ರೆ ಒಂದು ಸ್ವಲ್ಪ ಸ್ಥಳ ಅವಕಾಶ ಉಳಿದು ಬಿಡ್ತೈತಿ. ಹಾಗಾಗಿ ನಾವೇನ್ ಮಾಡೋಣ, ಇಲ್ಲಿ ಈ ಅರ್ಧಗೋಳದ ಪಾದವನ್ನ ಮೈನಸ್ ಮಾಡೋಣ. ಇಲ್ಲಿ ಮೈನಸ್ ಏನ್ ಮಾಡ್ರಪ್ಪ ಅಂದ್ರ ಮೈನಸ್ ಅರ್ಧಗೋಳದ ಪಾದದ ವಿಸ್ತೀರ್ಣ. ಹಾಗಾಗಿ ಇಲ್ಲಿ ಸೂತ್ರಗಳನ್ನು ಬರೆದು ಬಿಡ್ರಿ. ಇದನ್ನ ಬರೀದೇ ಇಂಪಾರ್ಟೆಂಟ್. ಇಲ್ಲಿ ಏನೇನು ಬರ್ದಿ ನೋಡ್ರಿ. ಒಂದು ವರ್ಗ ಘನದ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಒಂದು ವರ್ಗದ ಪೂರ್ಣ ಮೇಲ್ಮೈ, ಅದರ ಸೂತ್ರ ಇತ್ತಪ್ಪ 6a². ನಿಮ್ಗೆ ಆಲ್ರೆಡಿ ಸೂತ್ರ ಗೊತ್ತಿಲ್ಲ ಅಂದ್ರೆ ಏನು ಗೊತ್ತೇ ಇಲ್ಲ, ಅಭ್ಯಾಸ ಗೊತ್ತಾಗಂಗಿಲ್ಲ. ಪ್ಲಸ್ ಅರ್ಧಗೋಳ ಪಾರ್ಶ್ವ ಮೇಲ್ಮೈ ಇದು 2πr². ಮೈನಸ್ ಈ ಅರ್ಧಗೋಳದ ಪಾದ ಯಾವ ಇರ್ತೈತಪ್ಪ ಅಂದ್ರ ವೃತ್ತಾಕಾರ ಇರ್ತೈತಿ. ಅರ್ಧಗೋಳ ಪಾದ ಹೆಂಗಿರ್ತೈತಿ? ವೃತ್ತಾಕಾರ ಇರ್ತೈತಿ. ಹಾಗಾಗಿ ಒಂದು ವೃತ್ತದ ವಿಸ್ತೀರ್ಣ ಕಂಡಿಟ್ಟು ಸೂತ್ರ ಬರೀನ πr². ಓಕೆ ವಿದ್ಯಾರ್ಥಿಗಳೇ, ನಾವೀಗ ಆಲ್ರೆಡಿ 6a ಅಂದ್ರ ಈ ವರ್ಗದ ಅಂಚು ಎಷ್ಟಪ್ಪ ಅಂದ್ರೆ 7 ಐತಿ. 7² ಪ್ಲಸ್ ಇಲ್ಲಿ 2 ತರದ್ ಏನಪ್ಪಾ ಅಂದ್ರ ತ್ರಿಜ್ಯ ಒಂದೇ ಐತಿ. ಹಾಗಾಗಿ ನಾನು 2ಕ್ಕೆ 6 ಇಟ್ಟೇನು. ಈ 2πr² ಒಳಗ ಈ -1πr² ಮಾಡಿದಾಗ ಏನು ಉಳಿತು? 1πr² ಉಳಿತು. ಇನ್ನು ಬೆಲೆ ಹಾಕ್ರಿ. 6 7 ವರ್ಗ 49 ಪ್ಲಸ್ ಪೈನ ಬೆಲೆ 22/7. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ವಿಷಯ ನೆನಪಿಟ್ಕೋರಿ. ಈ 6 ಡಿ ಅಡ ನೋಡ್ರಿ, ವ್ಯಾಸ 7 ಅದ. ಹಾಗಾಗಿ ತ್ರಿಜ್ಯ ಎಷ್ಟು ಬರ್ತೈತಪ್ಪ ಅಂದ್ರ ಈ ಅರ್ಧಗೋಳ ತ್ರಿಜ್ಯ ಎಷ್ಟು ಬರ್ತೈತಪ್ಪ ಅಂದ್ರೆ ಇದ್ರ ಅರ್ಧ 7/2 ಬಂದ್ಬಿಡ್ತೈತಿ. ಹಾಗಾಗಿ ನಾನು ಇಲ್ಲಿ r² ಇದ್ದಲ್ಲಿ ಏನ್ ಬಿಡ್ತಪ್ಪ ಅಂದ್ರ 7/2. r² ಐತಂದ್ರೆ 2 ಸಲ ಬರೀರಿ. 7/2 ಗುಂಡ್ಲೆ 7/2 ಇಲ್ಲ 7/2 ಬ್ರಾಕೆಟ್ ಸ್ಕ್ವೇರ್ ಬರ್ಕೊಂಡ್ಬಿಡ್ರಿ, ಮುಗಿದ್ ಬಿಡ್ತೈತಿ. 7 1 7 7 1 7. ಒಂದು ವಿಷಯ ನೆನಪಿಟ್ಕೋರಿ, ಈ 7ರಿಂದ ಈ 49 ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಪ್ಲಸ್ ಐತಿ. ಬಹಳಷ್ಟು ಜನ ಇದನ್ನು ಮಾಡ್ತೀರಿ, ತಪ್ಪದು. ಇನ್ನು ನೆಕ್ಸ್ಟ್ 2 1 2 2 1 2 1 ಹೋಗ್ಬಿಡ್ತು. ಇನ್ನು ಉಳಿದಂತ ಛೇದ ಹಾಕ್ಬಿಟ್ರಿ. 2 1 2
ಇಲ್ಲಿ 2 ಇದು ಹಾಕಿದ್ರೆ 3.5 ಬಂದ್ಬಿಡ್ತೈತೆ. 2 1 2 3 6 1 ಉಳಿತೈತಿ, ಪಾಯಿಂಟ್ ಕೊಟ್ಟು 10 3.5. ಇನ್ನು ಇವು 2 ಗುಣಾಕಾರ ಮಾಡಿರಿ, ಇವು 2 ಗುಣಿಸಿ ಕೂಡಿಸಿಬಿಡ್ರಿ. 6 9 54, ಕೇರ್ಫುಲ್ ಆಗಿ. 6 4 24 ಪ್ಲಸ್ 5 29 ಪ್ಲಸ್ ಇನ್ನು ಉಳಿದಂಥವು ಇಲ್ಲಿ 11 ಮತ್ತು 3.5, ಕೇರ್ಫುಲ್ ಆಗಿ ಗುಣಿಸ್ರಿ. ಹಾಗಾಗಿ 11 5 55, 5 ಕೈಲ ನೆನಪಿಟ್ಕೋರಿ. 11 3 33, 33 ಪ್ಲಸ್ 5 38. ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇಲ್ಲ, ಈ ಪಾಯಿಂಟ್ ಅನ್ನು ಕೊಡ್ಬೇಕು. ಮತ್ತೆ ಇನ್ನು ಕೂಡಿಸ್ಬಿಟ್ರಪ್ಪ ಇವು 2 ದಶಮಾಂಶದಾಗ ಈ 0.5 ಇಲ್ಲಿ ಪಾಯಿಂಟ್ ಇಲ್ಲ ಅಂದ್ರೆ ಆ ಪಾಯಿಂಟ್, ಈ 0.5 ಹಾಗೆ ಇಡ್ರಿ. 0.5 8 ಪ್ಲಸ್ 4 12, 1 ಕೈಲ 3 9 12, 12 ಪ್ಲಸ್ 1 ಕೈಲ 13, ಮತ್ತೆ 1 ಕೈಲ. ಇನ್ನು ಇಲ್ಲಿ 100 ಸ್ಥಾನ 2 ಪ್ಲಸ್ 1 3, 332.5. ಇದು ವಿಸ್ತೀರ್ಣ ಐತಿ, ಅದನ್ನು ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಓಕೆ ವಿದ್ಯಾರ್ಥಿಗಳೇ, ಇದು ನಮ್ಮ ಉತ್ತರ. ಇಲ್ಲಿ ಬರಿಬೇಕು. ದೇರ್ ಫೋರ್ ಏನಪ್ಪ ಅಂದ್ರೆ ಈ ಎದಪ್ಪ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಾಗ್ಬಿಡ್ತು? 332.5 ಚದರ ಸೆಂಟಿಮೀಟರ್ಗಳು. ಓಕೆ ವಿದ್ಯಾರ್ಥಿಗಳೇ, ಇನ್ನು ಉಳಿದ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.